ನಮಸ್ಕಾರ, ನಾನು ಜಾನಕಿ ಹೆಗಡೆ. ವೆಲ್ಕಮ್ ಟು ಭೂತಾನ್ ಟೂರ್ ಪಾರ್ಟ್ 2. ಇವತ್ತು ಭೂತಾನ್ ರಾಜಧಾನಿ ಥಿಂಪುವಿನಲ್ಲಿ ಇದ್ದೀವಿ. ಥಿಂಪುವಿನಲ್ಲಿ ಪ್ರಮುಖ ಆಕರ್ಷಣೆ ಸಿಂಪ್ಲಿ ಭೂತಾನ್ ಲಿವಿಂಗ್ ಮ್ಯೂಸಿಯಂ. ಒಳಗಡೆ ಇವರ ಸಂಗೀತ, ನೃತ್ಯ, ಹಬ್ಬ ಹರಿದಿನ, ಆಚಾರ ವಿಚಾರ, ಆಹಾರ ವಿಹಾರ ಅಷ್ಟೇ ಅಲ್ಲ, ಬಳಸುತ್ತಿರುವ ಸರಕು ಸಾಮಗ್ರಿ, ಪಾತ್ರೆ ಪಗಡೆ, ರಕ್ಷಣೆಗಾಗಿ ಬಳಸುತ್ತಿದ್ದ ಬಿಲ್ಲು ಬಾಣ, ಕತ್ತಿ ಕುಡುಗೋಲು, ಚಾಕು ಚೂರಿ, ಈಟಿ ಚಾಟಿಗಳನ್ನು ಕೂಡ ನೋಡ್ತೀವಿ. ಬನ್ನಿ ಹೋಗೋಣ. ಗೇಟ್ ಒಳಗಡೆ ಹೋಗೋಣ. ವಿಶಾಲವಾದ ಪ್ರಾಂಗಣ. ಒಳಗಡೆ ವೆಲ್ಕಮ್ ಇನ್ನೂ ಸ್ಪೆಷಲ್ ಆಗಿದೆ. ಬನ್ನಿ. ಸುಂದರ ಕಲಾತ್ಮಕ ಈ ಕೋಣೆಯಲ್ಲಿ ನಮ್ಮನ್ನೆಲ್ಲ ಕೂಡಿಸಿ ವೈನ್ ಕೊಟ್ಟು ಅವರ ಸಂಪ್ರದಾಯದ ಪ್ರಕಾರ 3 ಹನಿಗಳನ್ನು ಮೊದಲು ದೇವರಿಗೆ ಅರ್ಪಿಸಿ ಆಮೇಲೆ ಅದನ್ನು ಕುಡಿಯೋಕ್ಕೆ ಹೇಳಿದ್ರು. ಆಲ್ಕೋಹಾಲ್ ಕಂಟೆಂಟ್ ತುಂಬ ಕಮ್ಮಿ ಇರುತ್ತೆ, ಡೋಂಟ್ ವರಿ. Sorry, Anna, 저런 재미다 진짜. ಎಲ್ಲ ಓಕೆ, ಆದರೆ ಈ ರುಬ್ಬೋ ಕಲ್ಲು ಬೀಸೋ ಕಲ್ಲು ಯಾಕೆ ಅಂತ ನಾವು ಶುರು ಹಚ್ಕೊಂಡ್ವಿ. ಬ್ಯಾಸರಾಗಿ ನಾವೆಲ್ಲ ಭೂತಾನಿಗೆ ಬಂದಿದ್ದು. And this is a butter tea genre. Have you tried the butter tea here? No. We'll try later on. We call it as a suja. That's a traditional tea of our country. Suja. Yeah, they will put up hot water, tea leaf, butter, and salt, and they turn it like this here. Can I see? Inside we have a like शक्कर नहीं, साल्ट डालेगा चाय को. sugar, like this. ಭೂತಾನ್ನ ಪ್ರಸಿದ್ಧ ಪಾನೀಯ ಸುಜಾ ಹೇಗೆ ತಯಾರು ಮಾಡ್ತಾರೆ ಅಂತ ನೋಡಿದ್ರಲ್ಲ. ಸಾಂಪ್ರದಾಯಿಕವಾಗಿ ಅಲಂಕೃತ ಈ ಹಾಲ್ನಲ್ಲಿ ನಮ್ಮನ್ನು ಕೂಡಿಸಿ ಟೇಬಲ್ ಮೇಲೆ ಸುಜಾ ಇಡ್ತಾರೆ. ಸುಜಾಕ್ಕೆ ಹಾಕ್ಕೊಳ್ಳೋಕ್ಕೆ ಚಿಕ್ಕ ಮಂಡಕ್ಕಿ ಥರದ್ದು ಕೊಡ್ತಾರೆ. ಅದನ್ನು ಹಾಕ್ಕೊಂಡು ನಾವು ಸುಜಾ ಕುಡಿತಿದ್ದಂಗೆ ಮಧ್ಯದಲ್ಲಿ ಸುಂದರ ಜಾನಪದ ನೃತ್ಯ ನಡೀತಾ ಇರುತ್ತೆ. ನಾವು ಕೂಡ ಅದರಲ್ಲಿ ಸೇರ್ಕೋಬೋದು. ನಾನು ಡ್ಯಾನ್ಸಲ್ಲಿ ಸೇರಿಕೊಂಡೆ, ಅದರ ವಿಡಿಯೋ ಬರಲಿಲ್ಲ. ಪೆಮಾ ಶೆರಿಂಗ್ ಇವರು ಹುಟ್ಟು ಅಂಗವಿಕಲರಾಗಿದ್ದರೂ ಕೂಡ ನೋಡಿ ಕಾಲಿನಿಂದ ಕಲಾಕೃತಿಗಳನ್ನು ತಯಾರಿಸಿದ್ದಾರೆ. ಇವರ ಕಲೆಯನ್ನು ಮೆಚ್ಚಿ ಇವರ ಒಂದು ಕಲಾಕೃತಿಗಳನ್ನು ಕೆಲವರು ಕೊಂಡ್ಕೊಂಡಿಲ್ಲ ಅಂದ್ರೂ 100, 200, 500 ಈ ರೀತಿಯಾಗಿ ಒಂದು ಹಣದ ಸಹಾಯವನ್ನು ಮಾಡಿದ್ವಿ. ಅದಕ್ಕೆ ಪ್ರತಿಯಾಗಿ ಅವರು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಶುಕ್ರಿಯಾ ಅಂದರೆ ಥ್ಯಾಂಕ್ ಯು ಅಂತ ಇದ್ದಾರೆ. ಹಾಗೆ ಓಡಾಡ್ತಾ ಬಂದಿದ್ದೆ ಈ ಗೊಂಬೆಗಳ ಲೋಕಕ್ಕೆ. Sara Sanskrit is Acharya.
But in a real field, he acts like a clown. So if other marks happen to make a mistakes, he will go there, teach them in a funny way, so that public will also not recognize their mistakes. And the blue marks have a 5 skull on their head, and the 5 skull will represent 5 poisons of human mind, like pride, jealousy, ignorance, desire, and anger. If we are able to overcome, then third eye will be open from our head like this mark, which means that we will be enlightenment. And there is a 4 mythical animal. This is flying tiger, snow lion, Garuda, and dragon. So we believe this will protect our country from the 4 cardinal directions. And these all are made out of bamboo and can, just for story. Each represent any east, west, And north. this is the east, west, south, and the north. No. Okay. Garuda. ಈ ಸಂಧಿನೆಲ್ಲ ಆಯಿಸೋಗೋಣ. ಇಲ್ಲೊಂದು ಜಾನಪದ ನೃತ್ಯ ನಡೀತಾ ಇದೆ. ಇದೊಂದು ಫೋಕ್ ಲವ್ ಸ್ಟೋರಿ ಅಂತೆ. ನಮಗೇನು ಅರ್ಥ ಆಗಲ್ಲ, ಆದರೆ ಅವ್ರು ಕೂಡ ಸೌಂಡ್ ಎಫೆಕ್ಟು ಮತ್ತು ಮ್ಯೂಸಿಕ್ಕು ವೆರಿ ಅಟ್ರಾಕ್ಟಿವ್. ಇದು ತುಂಬ ಹಳೆ ಕಾಲದ್ದು, ಆದರೆ ಈಗಲೂ ಕೂಡ ಕಬ್ಬಿಣ ಸಿಮೆಂಟನ್ನು ತುಂಬ ಕಡಿಮೆ ಬಳಸ್ತಾರಂತೆ. ಮೆಣಸಿನಕಾಯಿ, ಕೆಲವು ತರಕಾರಿಗಳನ್ನು ಈ ರೀತಿ ಒಣಗಿಸಿ ಇಟ್ಕೊಳ್ತಾರಂತೆ. ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಪ್ಲೇಸಸ್ ತೋರಿಸ್ತೀನಿ. ನಮಸ್ಕಾರ.